ಶ್ರೀ ಬಸಣ್ಣ ಮೋನಪ್ಪ ಬಡಿಗೇರ, ಶ್ರೀ ನಾಗಲಿಂಗಪ್ಪ ಜಿ ಗಂಗೂರ ಶಿಲ್ಪಕಲಾ ಕ್ಷೇತ್ರಕ್ಕೆ ಇವರಿಗೆ ಈ ಒಂದು ಪ್ರಶಸ್ತಿ. ಬಸಣ್ಣ ಮೋನಪ್ಪ ಬಡಿಗೇರ ಆಯಾಬದ್ಧವಾದ ವಾಸ್ತುಶಿಲ್ಪದ ನಿಯಮಗಳನ್ನು ಅನುಸರಿಸಿ ಅನೇಕ ಕಲಾತ್ಮಕ ಮನೆಗಳನ್ನು ನಿರ್ಮಿಸಿದವರು ಕಾಷ್ಟ ಶಿಲ್ಪಿ ಬಸಣ್ಣ ಮೋನಪ್ಪ ಬಡಿಗೇರ. 93ರ ಹರೆಯದ ಬಸಪ್ಪ ಮೋನಪ್ಪ ಬಡಿಗೇರರು ಕಲ್ಯಾಣ ಕರ್ನಾಟಕ ಭಾಗದ ಶ್ರೇಷ್ಠ ಕಾಷ್ಟ ಕಲಾವಿದರಾಗಿ ಖ್ಯಾತರಾಗಿದ್ದಾರೆ. ಕಲಾತ್ಮಕ ಮನೆಗಳಲ್ಲಿ ಚದುರಂಗ, 5 ಮತ್ತು 7 ಅಂಕಣಗಳ ಪಡಸಾಲೆಗಳು, ತೊಲೆ, ಬೋದಿಗೆ, ತೋರಣ ಹೀಗೆ ಹಲವಾರು ಕಲಾ ವಿನ್ಯಾಸಗಳನ್ನ, ಕಲಾಕೃತಿಗಳನ್ನ ಕೆತ್ತನೆ ಮಾಡುವುದರಲ್ಲಿ ಪರಿಣಿತರು. ಶ್ರೀ ಬಸಣ್ಣ ಮೋನಪ್ಪ ಬಡಿಗೇರ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗ್ತಿದೆ. ಶ್ರೀ ನಾಗಲಿಂಗಪ್ಪ ಜಿ ಗಂಗೂರ ಬೆಳ್ಳಿಯಲ್ಲಿ ದೇವರ ಮೂರ್ತಿಗಳನ್ನು ನಿರ್ಮಿಸುವಲ್ಲಿ ವಿಶೇಷ ಪ್ರತಿಭೆಯನ್ನು ಪ್ರದರ್ಶಿಸಿರುವ ನಾಗಲಿಂಗಪ್ಪ ಗಂಗಪ್ಪ ಗಂಗೂರ ಮುಂಬೈ, ಕರ್ನಾಟಕ, ಬಾಗಲಕೋಟೆಯ ಪ್ರಖ್ಯಾತ ರಜತ ಶಿಲ್ಪಿ. ನಾಡಿನ 10 ದೇವಾಲಯಗಳಿಗೆ ದೇವರ ಮೂರ್ತಿಗಳನ್ನು ನಿರ್ಮಿಸಿಕೊಟ್ಟಿರುವಂತಹ ಈ ಸಾಧಕರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಮುಂದಿನ ಕ್ಷೇತ್ರ ಚಿತ್ರಕಲೆ. ಸಾಧಕರು ಶ್ರೀ ಬಿ ಮಾರುತಿ. ತದನಂತರ ಕರಕುಶಲ ಕ್ಷೇತ್ರದ ಸಾಧನೆಗಾಗಿ ಬರಮಾಡಿಕೊಳ್ಳೋಣ ಶ್ರೀಮತಿ ಎಲ್ ಹೇಮಾ ಶೇಖರ್. ಚಿತ್ರಕಲೆ ಕ್ಷೇತ್ರಕ್ಕಾಗಿ ಶ್ರೀ ಬಿ ಮಾರುತಿ, ಹಾಗೆಯೇ ಕರಕುಶಲ ಕ್ಷೇತ್ರಕ್ಕಾಗಿ ಶ್ರೀಮತಿ ಎಲ್ ಹೇಮಾ ಶೇಖರ್. ಶ್ರೀ ಬಿ ಮಾರುತಿ ಅವರು ಚಿತ್ರಕಲೆ ಕ್ಷೇತ್ರ, ಉತ್ತರ ಕರ್ನಾಟಕದ ಪ್ರಮುಖ ಚಿತ್ರಕಲಾವಿದರಾಗಿರುವ ಬಿ ಮಾರುತಿ ಅವರು ಬದ್ಧತೆ, ಧ್ಯಾನಸ್ಥ ಮನಸ್ಸು, ಬೌದ್ಧಿಕ ಜಗತ್ತಿನ ಆಗು ಹೋಗುಗಳ ಬಗೆಗಿನ ಆಸಕ್ತಿಯನ್ನ ಮೈಗೂಡಿಸಿಕೊಂಡಿರುವ ವಿಶಿಷ್ಟ ಕಲಾವಿದರು. 46 ವರ್ಷಗಳಿಂದ ತಮ್ಮ ಸಾಧನೆಯ ಮೂಲಕವೇ